ನ್ಯೂಸ್ಗೆ ಸ್ವಾಗತ. ಮೂಡಿಗೆರೆಯಿಂದ ಎತ್ತಿನ ಭುಜಕ್ಕೆ ಸಾಗುವ ಮಾರ್ಗದ ಹಳೆಕೋಟೆಯ ಬಳಿ ರಸ್ತೆಗೆ ತಡೆಗೋಡೆ ಕಾಮಗಾರಿ ನಡೀತಾ ಇದ್ದು, ಈ ತಡೆಗೋಡೆಗೆ ತುಂಬಲೆಂದು ತಂದಿದ್ದ ಕಲ್ಲು ಹಾಗೂ ಮಣ್ಣಿನ ರಾಶಿಯನ್ನ ಏಕಾಏಕಿ ರಸ್ತೆ ಮೇಲೆ ಸುರಿದಿರುವ ಪರಿಣಾಮ ರಾತ್ರಿ ವೇಳೆ ವಾಹನ ಸವಾರಿಗೆ ರಸ್ತೆ ಕಾಣದೆ ಅಡಚಣೆ ಉಂಟಾಗಿದೆ. ನಿನ್ನೆ ಸಂಜೆ ಸುರಿದ ಮಳೆಯ ಪರಿಣಾಮ ರಸ್ತೆ ಮೇಲೆ ಸುರಿಸಿದ್ದ ಮಣ್ಣಿನ ಮೇಲೆ ಚಲಿಸಿದ 3 ಬೈಕ್ಗಳು ನಿಯಂತ್ರಣ ತಪ್ಪಿ ಬಿದ್ದು ಸವಾರರು ಗಾಯಗೊಂಡಿದ್ದಾರೆ. ರಸ್ತೆಯು ಪ್ರಸಿದ್ಧ ಪ್ರವಾಸಿ ತಾಣಗಳು ಆದ ಎತ್ತಿನ ಭುಜ ಹಾಗೂ ದೇವರ ಮನೆಗಳಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆಯಾಗಿದ್ದು, ನಿನ್ನೆ ರಾತ್ರಿ ಮತ್ತಷ್ಟು ವಾಹನಗಳು ರಸ್ತೆ ಕಾಣದೆ ಸ್ವಲ್ಪದರಲ್ಲಿ ಬಚಾವಾಗಿದ್ದಾರೆ. ರಸ್ತೆ ಮೇಲೆ ಕಲ್ಲು ಮಣ್ಣು ಸುರಿದಿದ್ರೂ ಯಾವುದೇ ಸೂಚನಾ ಫಲಕವನ್ನ ಹಾಕದ ಗುತ್ತಿಗೆದಾರ ಹಾಗೂ ಪಿಡಬ್ಲ್ಯೂಡಿ ಎಂಜಿನಿಯರ್ ಕಾರ್ಯಕ್ಕೆ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗೇನು ಹಳೆಕೋಟೆ ರಸ್ತೆ ಹಾಗೆ ದಾರದಳ್ಳಿಗೆ ಹೋಗ್ತಕ್ಕಂಥ ರಸ್ತೆ, ಆ ರಸ್ತೆಯಲ್ಲಿ ಒಂದಷ್ಟು ಗುತ್ತಿಗೆದಾರರು ಮಣ್ಣನ್ನು ಅಲ್ಲಿ ರಸ್ತೆ ಬದಿಗೆ ಹಾಕಿದ್ದಾರೆ. ಅದರಲ್ಲಿ ಈ ಬಂಡೆಕಲ್ಲು ಕೂಡ ಇದೆ. ಅದು ಮಧ್ಯ ರಸ್ತೆಯಲ್ಲಿ ಬಂಡೆಕಲ್ಲುಗಳನ್ನು ಹಾಕಿಬಿಟ್ಟು ಹಾಗೆ ಹೋಗಿದ್ದಾರೆ. ಯಾವುದೇ ಸೂಚನೆ ಫಲಕಗಳಾಗಲಿ ಅಥವಾ ಯಾರಿಗಾದರೂ ಬರ್ತಾ ಇರೋರಿಗೆ ಕಾಣ್ತಕ್ಕಂಥದ್ದು ಏನೂ ಇಲ್ಲ. ಅಲ್ಲಿ ಕತ್ಲಾಗಿದೆ, ಹಾಗೆ ಮಳೆನೂ ಇದೆ. ಸುಮಾರು ವಾಹನಗಳು ಅಲ್ಲಿ ಬ್ರೇಕ್ ಹೊಡ್ಕೊಂಡು ರೈಟಿಗೆ ತೊಗೊಂಡು ಹೇಗೋ ಬ್ಯಾಲೆನ್ಸ್ ಮಾಡಿ ಬರ್ತಾ ಇದ್ದಾರೆ. ಒಂದೆರಡು ಬೈಕ್ಗಳು ಕೂಡ ಅಲ್ಲಿ ಈಗಷ್ಟೇ ಬಿದ್ದು ಅವರು ಹೋಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದೆ ಅದೃಷ್ಟವಶಾತ್. ಹಾಗಾಗಿ ಅವರು ಹಾಗೆ ಹೋಗಿದ್ದಾರೆ. ಸಂಬಂಧಪಟ್ಟವರು ಇದಕ್ಕೆ ಏನು ಇಂಜಿನಿಯರ್ಗೆ ಫೋನ್ ಮಾಡಿದ್ವಿ, ಚನ್ನಕೇಶ್ವರ ಅವರು ಫೋನ್ ರಿಸೀವ್ ಮಾಡಿ ಒಂದು ಸಲ ಅವರು ಮಾಹಿತಿನ ಪಡ್ಕೊಂಡ್ರು. ನಂತರ ಅದರ ಏನಾಯಿತು, ಏನಾಗಿದೆ, ಏನು ಮಾಡ್ತೀವಿ, ನಮಗೆ ಯಾವುದೇ ರೀತಿಯ ಸ್ಪಂದನೆ ಕೂಡ ಅವರು ನಮಗೆ ಕೊಟ್ಟಿಲ್ಲ ಇಲ್ಲಿ ತನಕ. ಹಾಗೆ ಪೊಲೀಸ್ ಇಲಾಖೆಯವರು ಕೂಡ ಬಂದು ಸ್ಥಳವನ್ನು ನೋಡಿ ಹೋಗಿದ್ದಾರೆ. 112 ಅವರು ಬಂದು ನೋಡಿ ಹೋದರು. ಅಲ್ಲಿ ಯಾವುದೇ ಸೂಚನಾ ಫಲಕಗಳಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಿಸಿದಂಥವರು ತಕ್ಷಣ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.